ಮಂಡ್ಯದಲ್ಲೂ ಕೂಡ ಐನಾತಿ ಐಶ್ವರ್ಯ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರ ಹೆಸರನ್ನ ಹೇಳಿ ಹಣ ಕೊಟ್ಟು ಪಡೆದುಕೊಂಡಿದ್ದಾಳೆ. ಪ್ರಭಾವಿಗಳ ಹೆಸರನ್ನ ಈಕೆ ಬಳಸಿದ್ದಾಳೆ. ಹೇಗೆ ನಂಬಿಸಿದ್ಲು ಈಕೆ ಅನ್ನೋದೇ ಬಹಳ ರೋಚಕವಾದದ್ದು. HDK ಕುಟುಂಬಸ್ಥರು ಕೂಡ ನನಗೆ ಚಿರಪರಿಚಿತರು ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದಾರೆ. FIRನಲ್ಲಿ ಐಶ್ವರ್ಯಳ ನವರಂಗಿ ಆಟ ಬಯಲಾಗಿದೆ. ಯಾರ್ಯಾರು ಸಿಕ್ಕವರನ್ನೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳೋದು, ನನಗೆ ಬಹಳ ಕ್ಲೋಸ್ ಚಿರಪರಿಚಿತರು ಅಂತ ಹೇಳೋದು. ಈ ರೀತಿ ಮಾಡಿಕೊಂಡೆ ಸುಮಾರು ಜನಕ್ಕೆ ವಂಚಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಂದೀಶ್, ಈಕೆಯ ವಂಚನೆ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ಕುಟುಂಬಸ್ಥರ ಹೆಸರನ್ನು ಬಳಸ್ಕೊಂಡಿದ್ದಾಳೆ ಅಂತ, ಸೊ ಅದನ್ನ ಬಳಕೆ ಮಾಡಿಕೊಂಡು ವಂಚಿಸಿರೋ ಆರೋಪಗಳಿದೆಯಾ? ಇನ್ನು ಯಾವೆಲ್ಲ ಕೇಸ್ಗಳು ಈಕೆ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇರೋದು? ಖಂಡಿತ ವಿಜಯ್, ಏನು ಬೆಂಗಳೂರಿನಲ್ಲಿ ವನಿತಾ ಐತಾಳ್ರವರ ಬಳಿ 14 kg ಚಿನ್ನವನ್ನ ಪಡೆದು ವಂಚನೆ ಮಾಡಿರುವಂತಹ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು, ದೂರು ಕೂಡ ದಾಖಲಾಗಿದೆ. ಅಂದ್ರೆ ಆಕೆ ಅಲ್ಲಿ DK ಸುರೇಶ್ ರವರ ತಂಗಿ, ಹಾಗೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಪರಿಚಯ ಎಂಬ ನಿಟ್ಟಿನಲ್ಲಿ ಬಿಲ್ಡಪ್ ಅನ್ನ ಕೊಟ್ಟು ಆಕೆಗೆ ವಂಚನೆಯನ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ಮಂಡ್ಯದಲ್ಲೂ ಕೂಡ ಐಶ್ವರ್ಯಳ ನವರಂಗಿ ಆಟ ಇದೀಗ ಬಟಾ ಬಯಲಾಗಿರುವಂಥದ್ದು. ಹೀಗೆ ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ರವಿಕುಮಾರ್ ಹಾಗೆ ಪೂರ್ಣಿಮಾ ಎಂಬುವರು ಇಬ್ಬರು ಸೇರಿ ಬರೋಬ್ಬರಿ 55 ಲಕ್ಷವನ್ನು ವಂಚನೆ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಐಶ್ವರ್ಯ ಗೌಡ ಹಾಗೆ ಆಕೆಯ ಪತಿ ಹರೀಶ್ ಹಾಗೆ ಸಹೋದರ ಮಂಜುನಾಥ್ ವಿರುದ್ಧ ದೂರನ್ನು ದಾಖಲಿಸಿರುವಂಥದ್ದು. ಆ ಒಂದು FIR ನಲ್ಲಿ ಇದೀಗ ಆಕೆ ಐಶ್ವರ್ಯ ಗೌಡರ ಒಂದು ನವರಂಗಿ ಆಟವು ಕೂಡ ಬಯಲಾಗಿರುವಂಥದ್ದು. ಅಂದ್ರೆ ಕೇವಲ ಕಾಂಗ್ರೆಸ್ ಮುಖಂಡರ ಅಷ್ಟೇ ನನಗೆ ಪರಿಚಯ ಅಂತ ಹೇಳಿಲ್ಲ, ಜೊತೆಗೆ JDS ನಾಯಕರ ಹೆಸರನ್ನು ಕೂಡ ಇಲ್ಲಿ ಬಳಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಏನಿದ್ದಾರೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಕೂಡ ನನಗೆ ಅತ್ಯಾಪ್ತರು ಎಂಬ ನಿಟ್ಟಿನಲ್ಲಿ ಆಕೆ ಇಲ್ಲಿ ಏನು ಹಣವನ್ನು ಪಡೆದಿದ್ಲು ಅವರಿಗೆ ಹೇಳಿರುವಂಥದ್ದು. ಅಂದ್ರೆ ಆಕೆ ಅವರಿಗೆ ನಂಬಿಸಿರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾಳೆ. ಆ ಕುರಿತು FIR ನಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು. ಅಂದ್ರೆ ನಿಖಿಲ್ ಹಾಗೆ ಅನಿತಾ ಕುಮಾರಸ್ವಾಮಿ ಇಬ್ಬರು ಕೂಡ ನನಗೆ ಪರಿಚಯ ಇದ್ದಾರೆ, ನಿಮಗೆ ಏನಾದರೂ ಕೆಲಸ ಆಗ್ಬೇಕಿದ್ರೆ ಹೇಳಿ, ನಾನು ಅವರ ಮುಖಾಂತರ ಹೇಳಿ ಮಾಡಿಸ್ತೇನೆ ಆ ಕೆಲಸವನ್ನ ಎಂಬ ನಿಟ್ಟಿನಲ್ಲಿ ಆಕೆ ನಂಬಿಸಿರುವಂಥದ್ದು. ನಿಜಕ್ಕೂ ಕೂಡ ಆಕೆಯ ಒಂದೊಂದೇ ಮುಖಗಳು ಇದೀಗ ಅನಾವರಣ ಆಗ್ತಾ ಇದೆ. ಒಂದು ಕಡೆ ಕೇವಲ ಕಾಂಗ್ರೆಸ್ ನಾಯಕರನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಮಾತ್ರ ಇದುವರೆಗೂ ಕೂಡ ಕಂಡು ಬಂದಿತ್ತು. ಆದ್ರೆ ಮಂಡ್ಯದಲ್ಲಿ ದಾಖಲಾಗ್ತಾ ಇರುವಂತಹ ದೂರುಗಳಲ್ಲಿ ಇದೀಗ JDS ನಾಯಕರ ಹೆಸರನ್ನು ಬಳಸಿ ಆಕೆ ವಂಚನೆ ಮಾಡಿರುವಂಥದ್ದು ಬಟಾ ಬಯಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಏನು ಪೂರ್ವ ಠಾಣೆಯಲ್ಲಿ FIR ದಾಖಲಾಗಿದೆ. ಆ ಒಂದು FIR ಪ್ರತಿಯಲ್ಲೇ ನಿಖಿಲ್ ಹಾಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸಿರುವಂಥದ್ದು ಇದೀಗ ಬಟಾ ಬಯಲಾಗಿರುವಂಥದ್ದು. ಅಲ್ಲದೆ ಇನ್ನೊಂದಷ್ಟು ದೂರುಗಳು ಕೂಡ ಇನ್ನೇನು ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದ್ರೆ ಇವತ್ತು ಮತ್ತೆ ನಾಳೆ ಮತ್ತೆರಡು ದೂರುಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಆ ಒಂದು FIR ಏನು ಮುಂದೆ ಆಗುತ್ತೆ ಅದರ ಬಗ್ಗೆಯೂ ಕೂಡ ಬಹಳಷ್ಟು ಒಂದು ಕುತೂಹಲವೂ ಕೂಡ ಮೂಡಿರುವಂಥದ್ದು. ಅಂದ್ರೆ ಈಕೆ ಯಾರ್ಯಾರ ಹೆಸರನ್ನ ಬಳಸ್ಕೊಂಡಿದ್ದಾಳೆ ಎಂಬುದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿಳಿಯಲಿದೆ ಅಂತ ಹೇಳಬಹುದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.